ಶಾಸಕ ಕಾಶಪ್ಪನ್ ಅವರ ಕ್ಷೇತ್ರದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಕುಡಿಯುವ ನೀರಿಗಾಗಿ ಖಾಲಿ ಕೂಡ ಹಿಡಿದು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸ್ಥಳೀಯ ಖಾಸಗಿ ವ್ಯಕ್ತಿಯಿಂದ ಟ್ಯಾಂಕರ್ ಮುಖಾಂತರವಾಗಿ ನೀರು ಪೂರೈಕೆಯ ಮಷಿನ್ ರಿಪೇರಿ ಕಾರಣ ನೀರಿನ ವ್ಯತ್ಯಯ. ಕಳೆದ 2 ವರ್ಷದಿಂದ ನೀರಿನ ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳು ನೀರಿನ ಸಮಸ್ಯೆ ಸರಿಪಡಿಸುವಂತೆ ಹಲವು ಬಾರಿ ಬೀದಿಗಿಳಿದಿದ್ರು ಜನರು. 20 ದಿನಗಳಿಂದ ಇಳಕಲ್ಲ ನಗರದ ಹಲವು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ. ಎಸ್ಸಿ ಕಾಲೋನಿ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 2 ವರ್ಷದಿಂದ ನೀರಿನ ಸಮಸ್ಯೆ ಬಗೆಹರಿಸಿಲ್ಲ ಅಂತ ಅಧಿಕಾರಿಗಳು ಎಸ್ಸಿ ಕಾಲೋನಿ ರಸ್ತೆ ಬಂದ್ ಮಾಡಿ ಅಧಿಕಾರಿಗಳ ವಿರುದ್ಧ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಬಿಟ್ಟಿಲ್ಲ, ನೀರಿನ ಸಮಾನ ನಾವು ಬೆಳತನ ಕುಂದ್ರಾಗ ಕೆಲಸ ಮಾಡೋಣ. ಹೆಣ್ಣು ಮಕ್ಕಳು ಇದನ್ನ ಮಾಡ್ಬೇಕು. ನೀರು ಬಿಡೋದಿಲ್ಲ ಅಂತಂದ್ರೆ ನಾವು ಮುಂದಿನ ತೀರ್ಮಾನ ಮಾಡ್ತೀವಿ. ಇವತ್ತು ಒಂದು ಗೇಟ್ ನಾಳೆ ಊರ ಬಂದ್ ಮಾಡ್ತೀವಿ. ಅವಾಗ ಬ್ಯಾಡ್ರಿ ಏರ್ ಇಳು ಬೇಡ. ನಮಗದೇನು ವ್ಯವಸ್ಥೆ ಮಾಡಿ ನಮ್ಮ ವಾರದಾಗ ಒಮ್ಮೆ ಕರೆಕ್ಟ್ ಬಿಡ್ರಿ. ವಾರದಾಗ ಒಮ್ಮೆ ಬಿಡ್ರಿ. ಕೆಲವೊಂದ್ ಕಡೆ ಮನೆ ಒಂದ್ ಸರಿ ನೀರು ತುಂಬಿಡುದಿಲ್ಲ, ಊಟ ಮಾಡಿ ಅಲ್ಲೇ ತಗೊಂಡ್ ಕುಡ್ತೀರ. ನಾನು ಮನೆ ನೀರು ಬಿಡ್ತೀರಿ. ನಮ್ ದೊಡ್ಡ ಮನೆ ಹತ್ರ ನೀರು ಬರ್ತಾವ, ಈಗಲೂ ಅದಾವ. ನೋಡ್ರಿ ನೀವು ಏನು ವಾಲ್ ವ್ಯವಸ್ಥೆ ಎಷ್ಟು ನೀವು ಅವ್ರ ಮುಂದೆ ಹೇಳ್ತಿರಲ್ಲ ಕಡಿಮೆ. ಮಾರುತಿ ನಗರ್ನಾಗ 20 ದಿವಸ ಆತ ಭಯ. ಮಾರುತಿ ನಗರ್ನಾಗ 20 ದಿವಸ ಆತ ನೀರು ಬಂದಿಲ್ಲ. ಅವ್ರಿಗೆ